Today discussion about mood disorder, nature, meaning and types. What is mood disorder? Mood disorder also known as mood affective disorder ಅಂದರೆ ಭಾವನೆಗಳಲ್ಲಿ ಒಂದು ವಿಕಾರವನ್ನು ಕಾಣಿದ್ರೆ ನಾವು ಮೂಡ್ ಡಿಸಾರ್ಡರ್ಸ್ನ ಕರಿತೀವಿ. ಈ ಭಾವನೆಗಳ ಒಂದು ವಿಕಾರತೆ ಹೇಗಾಗುತ್ತೆ ಅಂದರೆ ಮೂಡ್ ಎಫೆಕ್ಟಿವ್ ಡಿಸಾರ್ಡರ್ಸ್ ಅಂದರೆ ನಮ್ಮ ಭಾವನೆಗಳು ವಿಭಿನ್ನವಾದಾಗ ಅಂದರೆ ಅದಕ್ಕೆ ಧಕ್ಕೆ ಉಂಟಾದಾಗ ಅದಕ್ಕೆ ನೋವನ್ನು ಉಂಟಾದಾಗ ಆಗ್ತಕ್ಕಂಥ ಭಾವ ವಿಕಾರಗಳು ಅಂತಂದು ನಾವು ಕರಿತೀವಿ. ಈಸ್ ಎ ಗ್ರೂಪ್ ಆಫ್ ದ ಕಂಡೀಷನ್ ವೇರ್ ಎ ಡಿಸ್ಟರ್ಬೆನ್ಸ್ ಇನ್ ದ ಪರ್ಸನ್ಸ್ ಮೂಡ್ ಈಸ್ ದ ಮೇನ್ ಅಂಡರ್ಲೈನಿಂಗ್ ಫ್ಯೂಚರ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಆತನ ಭಾವನೆಗಳಿಗೆ ಧಕ್ಕೆ ಉಂಟಾದಾಗ ಅಥವಾ ಭಾವನೆಗೆ ನೋವುಂಟಾದಾಗ ಅಥವಾ ಮಾನಸಿಕವಾದಂಥ ನೋವುಂಟಾದಾಗ ಆತನ ವ್ಯಕ್ತಿತ್ವದಲ್ಲಿ ಆತನ ಭಾವನೆಯಲ್ಲಿ ಏನಾಗಿರುತ್ತೆ ಭಿನ್ನತೆಯನ್ನು ಕಾಣ್ತಾ ಹೋಗ್ತೀವಿ ಅಥವಾ ಅದಕ್ಕೆ ದುಃಖವನ್ನು ಕಾಣ್ತೀವಿ ಅಥವಾ ಇನ್ಯಾವುದೇ ರೀತಿಯ ನೆಗೆಟಿವ್ನೆಸ್ನ ಕಾಣ್ತೀವಿ, ಅಸೂಯೆಯನ್ನು ಕಾಣ್ತೀವಿ. ಇದೆಲ್ಲವೂ ಮೂಡ್ ಡಿಸಾರ್ಡರ್ ಬರ್ತಕ್ಕಂಥ ಪ್ರಮುಖವಾದಂಥ ಲಕ್ಷಣಗಳು. ಆದ್ದರಿಂದ ದ ಮೂಡ್ ಡಿಸಾರ್ಡರ್ ಆಲ್ಸೋ ನೋನ್ ಆ್ಯಸ್ ಮೂಡ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ. ಅಂದರೆ ಮನಸ್ಸಿನ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದನ್ನೇ ನಾವು ಮೂಡ್ ಎಫೆಕ್ಟಿವ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ದ ಕ್ಲಾಸಿಫಿಕೇಶನ್ ಈಸ್ ದ ಡಯಾಗ್ನೋಸ್ಟಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಮೀನ್ಸ್ DSM ಆ್ಯಂಡ್ ICD means International Classification of Diagnosis. ಇದರ ಪ್ರಕಾರ ಮೂಡ್ ಡಿಸಾರ್ಡರ್ಸ್ fall into the basic groups of elevated mood such as mania or hypomania, depressed mood, of which the best known and most researched is major depressive disorder. ಇದನ್ನು MDD ಅಂತ ಕರಿತೀವಿ. ಈ ಮೂಡ್ ಡಿಸಾರ್ಡರ್ ಅಂತ ಏನಿದೆಯಲ್ಲ ಇದು ಬೇಸಿಕ್ ಗ್ರೂಪ್ಸ್ ಆಫ್ ಇವ್ಯಾಲ್ಯೂಯೇಟೆಡ್ ಅಥವಾ ಎಲಿವೇಟೆಡ್ ಮೂಡ್ ಅಂತ. ಭಾವನೆಯನ್ನು ಕಿತ್ತಾಗ್ತಕ್ಕಂಥ ಅಥವಾ ಭಾವನೆಯನ್ನು ಕೆಟ್ಟದುಗೊಳಿಸ್ತಕ್ಕಂಥ ಆಘಾತಗೊಳಿಸ್ತಕ್ಕಂಥ ಕ್ರಿಯೆಯನ್ನು ಮೂಡ್ ಡಿಸಾರ್ಡರ್ಸಲ್ಲಿ ಕಾಣ್ತೀವಿ. ಸೊ ಅದರಲ್ಲಿ ಯಾವುದಪ್ಪ ಅಂದರೆ ಪ್ರಮುಖವಾಗಿ ಮೇನಿಯಾ, ಹೈಪೋಮೇನಿಯಾ ಅಂತಕ್ಕಂಥ ಎರಡು ಅಂಶಗಳನ್ನು ನಾವು ಇದು ಮಾಡ್ತಾ ಹೋಗ್ತೀವಿ. ಆಮೇಲೆ ಡಿಪ್ರೆಸ್ಡ್ ಮೂಡ್ ಅಂದರೆ ಯಾವಾಗ ಉದ್ವೇಗಾತ್ಮಕವಾದಂಥ ಒಂದು ಭಾವನೆಯನ್ನು ಒಳಗೊಂಡಿರುವ ಸ್ಥಿತಿಯನ್ನು ನಾವು ಡಿಪ್ರೆಸ್ಡ್ ಮೂಡ್ ಅಂತ ಕರಿತೀವಿ. ವಿಚ್ ಆಫ್ ದ ಬೆಸ್ಟ್ ನೋನ್ ಆ್ಯಂಡ್ ಮೋಸ್ಟ್ ರಿಸರ್ಚಡ್ ಈಸ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್. ಇದನ್ನು MDD ಅಂತ ಕರಿತೀವಿ. ಆಲ್ಟರ್ನೇಟಿವ್ಲಿ ನೋನ್ ಆ್ಯಸ್ ಕ್ಲಿನಿಕಲ್ ಡಿಪ್ರೆಷನ್ ಅಂದರೆ ಚಿಕಿತ್ಸಾತ್ಮಕವಾದಂಥ ಒಂದು ಉದ್ವೇಗ ಅಥವಾ ಡಿಪ್ರೆಷನ್ ಅಂತ ಕರೀತೀವಿ. ಯೂನಿಪೋಲಾರ್ ಡಿಪ್ರೆಷನ್ ಅಂದರೆ ಏಕಧ್ರುವ ವಿಕಾರ ಅಥವಾ ಮೇಜರ್ ಡಿಪ್ರೆಷನ್ ಅಥವಾ ಪ್ರಮುಖವಾದಂಥ ಒಂದು ಡಿಪ್ರೆಷನನ್ನು ಕಾಣ್ತೀವಿ. ಆ್ಯಂಡ್ ಮೂಡ್ಸ್ ವಿಚ್ ಸೈಕಲ್ ಬಿಟ್ವೀನ್ ಮೇನಿಯಾ ಆ್ಯಂಡ್ ಡಿಪ್ರೆಷನ್ known as bipolar disorder, formerly known as manic depression ಅಂತ ಕರಿತೀವಿ. There are several subtypes of depressive disorders. ಅಂದರೆ ಈ ಒಂದು ಡಿಪ್ರೆಸಿವ್ ಡಿಸಾರ್ಡರ್ಸಲ್ಲಿ ಅಥವಾ ಡಿಪ್ರೆಸಿವ್ ಡಿಸಾರ್ಡರ್ಸಲ್ಲಿ ಪ್ರಮುಖವಾಗಿ ಹಲವಾರು ರೀತಿಯ ಬಗೆಗಳನ್ನು ಕಾಣ್ತಾ ಹೋಗ್ತೀವಿ. ಅಥವಾ ಸೈಕ್ಯಾಟ್ರಿಕ್ ಸಿಂಡ್ರೋಮ್ಸ್ ಫ್ಯೂಚರಿಂಗ್ ಲೆಸ್ ಸಿವಿಯರ್ ಸಿಂಪ್ಟಮ್ಸ್ such as dysthymic disorder means similar to but milder than MDD, and cyclothymic disorder similar to but milder than BD ಅಥವಾ behavioral disorders. Mood disorders may also be substance induced or occur in response to a medical conditions. There are some types of mood disorders are there. What are the types of mood disorders? According to the DSM-5 in 2013, mood disorders are now separated into two groups. ಇಲ್ಲಿ ಎರಡು ರೀತಿಯ ಗುಂಪುಗಳನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ಬಯೋಪೋಲಾರ್ ಡಿಸಾರ್ಡರ್ ಆ್ಯಂಡ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂದರೆ ದ್ವಿಧ್ರುವ
ವಿಕಾರಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಕಾರಗಳು ಹಾಗೂ ಡಿಪ್ರೆಸಿವ್ ಡಿಸಾರ್ಡರ್ಸ್ ಅಂತ ಉದ್ವೇಗಾತ್ಮಕವಾದಂಥ ವಿಕಾರಗಳು. ಇನ್ ಜನರಲ್ ದ ಮೇನ್ ಟೈಪ್ಸ್ ಆಫ್ ಮೂಡ್ ಡಿಸಾರ್ಡರ್ಸ್ ಇನ್ಕ್ಲೂಡ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ MDD. This is what we often hear referred to as major depression or clinical depression. It involves periods of extreme sadness, hopelessness, or empathiness, accompanied by a variety of physical, cognitive and emotional symptoms. ಅಂದರೆ ಈ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ಸಲ್ಲಿ ಏನಾಗಿರುತ್ತೆ ಅಂದರೆ ದಿಸ್ ಇಸ್ ವಾಟ್ ವಿ ಆಫನ್ ಇಯರ್ ರೆಫರ್ ಟು ಆ್ಯಸ್ ಎ ಮೇಜರ್ ಡಿಪ್ರೆಷನ್. ಅಂದರೆ ಪ್ರಮುಖವಾದಂಥ ಉದ್ವೇಗಾತ್ಮಕ ಕಾರ್ಯಗಳು ಮತ್ತು ಅದರ ಕ್ಲಿನಿಕಲ್ ಡಿಪ್ರೆಷನ್ಸಲ್ಲಿ ನಾವು ಕಾಣ್ತೀವಿ. ಇಟ್ ಇನ್ವಾಲ್ವ್ಸ್ ಪೀರಿಯಡ್ ಆಫ್ ಎಕ್ಸ್ಟ್ರೀಮ್ ಸ್ಯಾಡ್ನೆಸ್, ಅತಿಯಾದಂಥ ಒಂದು ನೆಗ್ಲಿಜೆನ್ಸ್ ಇದು. ಸ್ಯಾಡ್ನೆಸ್ ಅಂದರೆ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥದ್ದು, ಯಾವಾಗಲೂ ನಿರಾಸೆಯಿಂದ ಇರ್ತಕ್ಕಂಥದ್ದು. ಹೋಪ್ಲೆಸ್ನೆಸ್, ಯಾವುದೇ ನಂಬಿಕೆಗಳಿಲ್ಲದೆ ಇರ್ತಕ್ಕಂಥದ್ದು ಅಥವಾ ಅದಕ್ಕೆ ಧೈರ್ಯ ಇಲ್ಲದೆ ಇರ್ತಕ್ಕಂಥದ್ದು. ಆ್ಯಂಡ್ ಎಂಪ್ಟಿನೆಸ್ ಅಂತಕ್ಕಂಥದ್ದು. ಅಕಂಪೇರ್ಡ್ ಬೈ ಎ ವೆರೈಟಿ ಆಫ್ ಫಿಸಿಕಲ್, ಅಂದರೆ ದೈಹಿಕವಾದಂಥ ಸಂಜ್ಞಾನಾತ್ಮಕ ಹಾಗೂ ಎಮೋಷನಲ್ ಸಿಂಪ್ಟಮ್ಸನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸಂವೇಗಾತ್ಮಕವಾದಂಥ ಅಂಶಗಳನ್ನು ಕಾಣ್ತೀವಿ. ಬಯೋಪೋಲಾರ್ 1 ಡಿಸಾರ್ಡರ್ಸಲ್ಲಿ ಪ್ರಮುಖವಾಗಿ ಏನು ಹೇಳುತ್ತೆ ಅಂದರೆ ದಿಸ್ ಡಿಸಾರ್ಡರ್ ವಾಸ್ ಫಾರ್ಮಲಿ ಕಾಲ್ಡ್ ಮ್ಯಾನಿಕ್ ಡಿಪ್ರೆಷನ್ ಅಂತ ಕರಿತೀವಿ. ಮ್ಯಾನಿಯಾ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಯುಪಿರೋಯಿನಿಕ್ ಅಂಡ್ ಆರ್ ಇರಿಟೇಬಲ್ ಮೂಡ್ಸ್ ಅಂಡ್ ಇನ್ಕ್ರೀಸ್ಡ್ ಎನರ್ಜಿ ಆರ್ ಆ್ಯಕ್ಟಿವಿಟಿ. ಇರಿಟೇಬಿಲಿಟಿ ಮೂಡ್ ಅಂದರೆ ಯಾವುದೇ ಒಂಥರ ಸಂದಿಗ್ಧಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಇರಿಟೇಬಲ್ ಮೂಡ್ ಅಂತ ಕರಿತೀವಿ. ಆ್ಯಂಡ್ ಇನ್ಕ್ರೀಸ್ಡ್ ಎನರ್ಜಿ ಅಂದರೆ ಆ ಒಂದು ಏನೋ ಉತ್ಪ್ರೇಕ್ಷೆ ಅಥವಾ ಅಂತಕ್ಕಂಥದ್ದು, ಎನರ್ಜಿ ಅಂತಕ್ಕಂಥದ್ದು ಕಡಿಮೆ ಆಗೋದು ಅಥವಾ ಚಟುವಟಿಕೆಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಲೋನ್ಲಿನೆಸ್ ಕಾಡ್ತಾ ಹೋಗುತ್ತೆ. ಡ್ಯೂರಿಂಗ್ ಮ್ಯಾನಿಕ್ ಎಪಿಸೋಡ್ ಪೀಪಲ್ ವಿತ್ ಬಯೋಪೋಲಾರ್ ಅಂದರೆ ದ್ವಿಧ್ರುವ ಕಾಯಿಲೆಗಳಂತ ಏನು ಕರೀತಾರೆ, ದ್ವಿಧ್ರುವ ವಿಕಾರಗಳಲ್ಲಿ ಇದನ್ನು ಕಾಣ್ತೇವೆ. ಐ ಆಲ್ಸೋ ರೆಗ್ಯುಲರ್ಲಿ ಎಂಗೇಜಸ್ ಇನ್ ಆ್ಯಕ್ಟಿವಿಟೀಸ್ ದಟ್ ಕ್ಯಾನ್ ರಿಸಲ್ಟ್ ಇನ್ ಪೇನ್ಫುಲ್ ಕಾನ್ಸಿಕ್ವೆನ್ಸಸ್ for themselves and or others. In bipolar second disorder, to be diagnosed with bipolar second, a person must have had at least one episode of current or past hypomania, a less severe form of mania, and at least one episode of current or past major depression, but no history of any manic episode. The criteria of episodes of mania, hypomania, and major depressions remain the same. ಅಂದರೆ ಈ ಒಂದು ಕ್ರೈಟೀರಿಯಾ ಆಫ್ ಎಪಿಸೋಡ್ಸ್ ಆಫ್ ಮೇನಿಯಾದಲ್ಲಿ ಏನಾಗುತ್ತೆ, ಹೈಪರ್ ಮೇನಿಯಾ ಆ್ಯಂಡ್ ಮೇಜರ್ ಡಿಪ್ರೆಷನ್ ರಿಮೈನ್ಸ್ ದ ಸೇಮ್ ಡಿಸೀಸಸ್ ನಾವು ಕಾಣ್ತಾ ಹೋಗ್ತೀವಿ. ಸೈಕ್ಲೋಥೋಮಿಕ್ ಡಿಸಾರ್ಡರಲ್ಲಿ ಏನಾಗಿರುತ್ತೆ ಅಂದರೆ ದ ಡಯಾಗ್ನೋಸಿಸ್ ರಿಕ್ವೈರ್ಸ್ ಎ ಮಿನಿಮಮ್ 2 years ಹಿಸ್ಟ್ರಿ ಆಫ್ ಮೆನಿ ಎಪಿಸೋಡ್ಸ್ ಆಫ್ ನಾಟ್ ಕ್ವೈಟ್ hypomania and not quite major depression. And other disorders ಅಲ್ಲಿ ಏನು ಕಾಣ್ತೀವಿ ಅಂದರೆ there are other categories of mood disorders that include substance ಅಂದರೆ medication and medically induced mood disorders. ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಏನು ಕರಿತೀವಲ್ಲ ಅದು ಮೆಡಿಕೇಷನ್ ಅಥವಾ ಚಿಕಿತ್ಸಾತ್ಮಕ ಸ್ಥಿತಿ ಮತ್ತು ಮೆಡಿಕಲಿ ಇಂಡ್ಯೂಸ್ಡ್ ಅಂದರೆ ಆ ಒಂದು ಚಿಕಿತ್ಸೆಯಲ್ಲಿ ಹಿನ್ನಡೆಯನ್ನು ಸಾಧಿಸಿ ಅದರಿಂದ ಮೂಡ್ ಡಿಸಾರ್ಡರ್ ಒಳಗಾದಂಥದ್ದನ್ನು ನಾವು ಅದರ್ ಮೂಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ದೇರ್ ಆರ್ ಆಲ್ಸೋ ಅದರ್ ಸ್ಪೆಸಿಫೈಡ್ ಆ್ಯಂಡ್ ಅನ್ಸ್ಪೆಸಿಫೈಡ್ ಮೂಡ್ ಡಿಸಾರ್ಡರ್ಸ್ ದಟ್ ಡೋಂಟ್ ಎಕ್ಸಾಕ್ಟ್ಲಿ ಮೀಟ್ criteria for the other mood disorders. There are 3 new depressive disorders included in the DSM-5.
One is descriptive mood dysregulation disorder. This descriptive disorder was added to the DSM-5 for children up to 18 years of age who exhibit persistence, irritability, and anger and frequent episodes of extreme temper outbursts without any significant provocations. Persistent depressive disorder. The persistent depressive disorder, this diagnosis is meant to include both chronic major depressive disorder that has lasted for 2 or more years and what was previously known as dysthymic disorder or dysthymia, a lower grade from the depression. Premenstrual dysphoric disorder. This is one of the type of disorder. This diagnosis is based on the presence of one or more specific symptoms in the week before the onset of menstruation, followed by the resolution of these symptoms after onset. The symptoms include mood swing, irritability or anger, depressed mood or hopelessness, and anxiety or tension, as well as one or more of an additional 7 symptoms, for a total of at least 5 symptoms. Thank you.